ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ. ಆ್ಯಂಡ್ ನಾನು ಲಾಸ್ಟು ವ್ಲಾಗ್ಸ್ ಎಲ್ಲ ಏನು ಹಾಕಿದ್ದೀನಿ ಅದು ತುಂಬ ದಿನ ಆಗಿತ್ತು ವೀಡಿಯೋಗಳನ್ನ ಮಾಡಿ. ಅದು ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಅಷ್ಟು ಬ್ಯುಸಿನೂ ಇರಲಿಲ್ಲ. ಏನೋ ಒಂಥರ ವೀಡಿಯೋ ಮಾಡೋದಕ್ಕೆ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಹಾಗಾಗ್ಬಿಟ್ಟಿತ್ತು. ಯಾಕೆ ಅಂದರೆ ಕೆಲವರು ನನ್ನ ಪರ್ಸ್ನಲಿ ಯಾರಿಗೂ ಹೇಳಿರಲಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಹಸ್ಬೆಂಡ್ ಲಿಂಕ್ ಶೇರ್ ಮಾಡಿ ಅದು ಗೊತ್ತಾಯಿತು. ಓಕೆ ಸರಿ, ಗೊತ್ತಾಯ್ತಲ್ಲ, ಇನ್ನೆಲ್ಲರ ಮುಂದೆನೂ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇನ್ಸ್ಟಾಗ್ರಾಮ್ಗೂ ಕೂಡ ಲಿಂಕ್ ಹಾಕಿದೆ. ಅದಾದಮೇಲೆ ನಮಗೆ ಗೊತ್ತಿರೋರೇ ವಿಡಿಯೋ ಹಾಗಿದೆ ಹೀಗಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಸ್ವಲ್ಪ ಬೇಜಾರು ಅನ್ನಿಸ್ತು. ನನಗಿಷ್ಟ ಇದೆ ಅನ್ನೋದಕ್ಕಿಂತ ಏನೋ ಒಂದು ಕನಸು ಕಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಹೆಂಗಾದರೂ ಇರಲಿ, ಅದು ಸೆಕೆಂಡ್ರಿ. ಬಟ್ ಕೆಲವ್ರು ಇಷ್ಟು ಧೈರ್ಯ ಮಾಡಲ್ಲ. ನಾನು ಯಾರು ವಿಡಿಯೋ ಹಾಗಿದೆ ಹಿಂಗಿದೆ ಅಂತ ಹೇಳಿದ್ರು ಅವ್ರಿಗೆ ಹೇಳ್ತಾ ಇರೋದು. ಅವರು ಈ ಥರ ವೀಡಿಯೋಸ್ನ ಮಾಡಿ ನಾವು ಇಷ್ಟಾದರೂ ನಾವು ಏನು ಅಪ್ಲೋಡ್ ಮಾಡ್ತೀವಿ, ಎಡಿಟ್ ಮಾಡಿ ವೀಡಿಯೋ ಮಾಡಿ ಕಷ್ಟಪಟ್ಟು, ಸೊ ಬೇರೆಯವರು ಅಷ್ಟೂ ಮಾಡಲ್ಲ. ನಮಗೆ ಹೇಳ್ದವರು ಹೆಸರು ಎಲ್ಲ ಹೇಳೋದು ಬೇಡ, ಅದನ್ನು ಮಾಡಲ್ಲ. ಸೊ ನಾವು ಬೇರೆಯವರೇನೋ ಮಾಡ್ತಿದ್ದಾರೆ ಅಂದರೆ ನಮ್ಮ ಕೈಲಾದರೆ ಅದನ್ನು ಎನ್ಕರೇಜ್ ಮಾಡಬೇಕು, ಇಲ್ಲ ಅಂದರೆ ಬಿಟ್ಬಿಡಬೇಕು, ಸುಮ್ಮನೆ ಇದ್ಬಿಡಬೇಕು. ನೋಡಿಬಿಟ್ಟು ಸುಮ್ಮನೆ ಇರಬೇಕು. ಇಷ್ಟ ಇದ್ದರೆ ನೋಡಲಿ ವೀಡಿಯೋಸ್, ಇಲ್ವಾ ಅವ್ರಿಗೆ ಇಷ್ಟ ಇಲ್ವಾ, ವೀಡಿಯೋ ನೋಡಿಲ್ಲ ಅಂದರೂ ನನಗೆ ಓಕೆ, ಅವರು ಸುಮ್ಮನೆ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ಬೋದು. ಬಟ್ ವೀಡಿಯೋ ನೋಡಿ ವೀಡಿಯೋ ಹಾಗಿದೆ ಹಿಂಗಿದೆ ಅಂತ ನನ್ನ ಹಿಂದೆ ಮಾತಾಡೋದು ಚೆನ್ನಾಗಿರಲ್ಲ. ಸೊ ಅವರು ನನ್ನ ವೀಡಿಯೋಸ್ ನೋಡ್ತಾರೆ, ಅದಕ್ಕಾಗಿ ಈ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀನಿ. ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ. ನನಗೆ ಯಾರು ಹೇಳಿದ್ರು ಅವ್ರಿಗೆ ಮಾತ್ರ ನಾನು ಹೇಳಿದ್ದು, ಎಲ್ಲರಿಗೂ ಹೇಳಿಲ್ಲ. ಸೊ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಆ್ಯಂಡ್ ಈ ವಿಡಿಯೋ ಯಾವಾಗ ತೆಗ್ದಿರೋದಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಮನೇಲೇ ಇರ್ತೀನಲ್ಲ ಇಲ್ಲಿದ್ದರೆ. ಆ್ಯಂಡ್ ನನಗೆ ಜಾಸ್ತಿ ಗೊತ್ತಿಲ್ಲ ಇಲ್ಲಿ ಏನೇನಿದೆ ಏನು ಅಂತ. ನಮ್ಮ ಓನರ್ ಆಂಟಿ ಬಂದಾಗ ಅವರು ಕರ್ಕೊಂಡು ಹೋಗಿದ್ದರು. ಮನೇಲೇ ಇರ್ತೀಯ, ಪಕ್ಕದಲ್ಲಿ ಸ್ಕೂಲ್ ಇದೆ, ಬಾ ತೋರಿಸ್ಕೊಂಬರ್ತೀನಿ ಅಂತ ಹೇಳಿ. ಮತ್ತು ನನಗೂ ಕರಿಬೇವು ಸೊಪ್ಪು ಬೇಕಾಗಿತ್ತು, ಅದಕ್ಕೆ ಅಲ್ಲೇ ಕರಿಬೇವು ಸೊಪ್ಪು ಗಿಡ ಇದೆ, ಕಿತ್ಕೊಡ್ತೀನಿ ಅಂತಂದರು. ನಾನು ಸರಿ ಆಯಿತು ಅಂತ ಹೇಳಿ ಅವ್ರ ಜೊತೆ ಹೋಗಿದ್ದೆ. ವೆದರು ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಇಟ್ಟಿದ್ದರು ಸ್ಕೂಲ್ನ, ಅದಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು, ನನಗೊಂಥರ ಖುಷಿ ಆಯಿತು. ಚೆನ್ನಾಗೈತೆ, ಹೂವೆಲ್ಲ ಚೆನ್ನಾಗಿ ಬಂದಿದೆ. ಹೌದು. ಮತ್ತೆ ನಿಮಗೆ ನಮ್ಮದೊಂದು ಫೋಟೋ ತೆಗೆಯೋಣ ಬನ್ನಿ, ಬಾ. ಹಾಂ, ತೆಗಿಯೋಣ. ಹೂವಿನ ಚಂದ ಉಂಟಲ್ವಾ? ಹ್ಞೂ, ಫ್ರೆಶ್ ಆಗೈತೆ. ನಮ್ಮ ಕಡೆ ಏನಂತಾರೆ, ಈ ಥರ ಎಲ್ಲ ಬಿಟ್ಬಿಟ್ಟು ಹೊರಟೋಗಲ್ಲ, ಅದನ್ನು ಸೇಫ್ಟಿ ಮಾಡಿರ್ತಾರೆ. ಈ ಥರ ಯಾರು ಬರೋಕ್ಕೂ ಇಲ್ಲ, ಮುಟ್ಟೋಕ್ಕೂ ಬಿಡಲ್ಲ. ಸ್ಕೂಲಲ್ಲಿ ಗೇಟ್ ಉಂಟು, ಅಲ್ಲಿ ಅದು ಬರ್ತಾರೆ ಇವರು, ಅದು ಯಾರು ಇದು ಮಾಡೋದಿಲ್ಲ, ಅದು ಶಾಲೆದು ಅಲ್ವಾ, ಇದು ಮಾಡೋದಿಲ್ಲ. ತಣ್ಣ ಗಾಳಿ ಬೀಸ್ತೈತಿ ಇಲ್ಲಿ. ಹೌದು, ಮನೇಲಿ ಆ ಥರ ಬರೋದೇ ಇಲ್ಲ. ಅಲ್ಲಿ ಬಂದು ಬಾಗಿಲು ಹಾಕ್ಕೊಂಡು ಎಲ್ಲಿಗೆ ಬರುವುದು? ಅಲ್ಲ, ಆ ಕಡೆ ಕಿಟಕಿ ಓಪನ್ ಮಾಡಬೇಕು, ರೋಡ್ ಸೈಡ್ ಕಿಟಕಿ ಉಂಟಲ್ವಾ?
ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇದರಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ತುಂಬ ಮ್ಯೂಸಿಕ್ಕೇ ಆಗಿದೆ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.